ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ಥರ ಫನ್ ಮೂಮೆಂಟ್ಸು ಯಾವಾಗ ಬರುತ್ತಪ್ಪ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ನಾನಂತೂ. ವಿಡಿಯೋ ಎಡಿಟ್ ಮಾಡೋವಾಗಂತೂ ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರ ಜೊತೆ ಅಂತ ನನಗೆ ತುಂಬ ಖುಷಿ ಆಗ್ತಾಯಿತ್ತು. ನಮ್ಮ ಅಕ್ಕ ಮನೆಯಲ್ಲೇ ನಾವು 2 ದಿನ ಇದ್ವಿ. ಮೊದಲೇ ಹೋಗಿ ಎಲ್ಲ ಪ್ರಿಪ್ರೇಷನ್ಸು ಮಾಡ್ಕೊಂಡಿದ್ವಿ. ಇವರು ನಮ್ಮ ಅಕ್ಕ ಅವರ ಹೆಣ್ಮಗಳು. ಇವ್ರ ಮಗ ಸೊಸೆಗೆ ಇವತ್ತು ಊಟಕ್ಕೆ ಕರೆದಿದ್ರು. ರತ್ನಕ್ಕ ಅವರ ಮನೆಯವರೆಲ್ಲರೂ ಸಹ ಚೆನ್ನಾಗಿ ಎಲ್ಲರ ಜೊತೆ ಹೊಂದ್ಕೊಂಡು ಮಾತಾಡಿಕೊಂಡು ಸಂಬಂಧಗಳನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ರತ್ನಕ್ಕ ಅವ್ರ ಮನೆ ನಮ್ಮ ಮನೆಯೂ ಸಹ ಬೆಂಗಳೂರಲ್ಲಿ ಒಂದೇ ಹತ್ರ ಇರೋದ್ರಿಂದ ನಮಗೂ ಅವರಂದರೆ ತುಂಬ ಇಷ್ಟ. ನಾವು ಸಹ ಅವ್ರ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿರ್ತೀವಿ. ನನ್ನ ತಂಗಿ ಹಾಗೆ ನಮ್ಮ ಮಂಜು ಡ್ಯಾನ್ಸ್ಗಂತೂ ನಕ್ಕು ನಕ್ಕು ಹೊಟ್ಟೆ ಉಣ್ಣಾಯ್ತಪ್ಪ. ನಾವೆಲ್ಲರೂ ರೆಡಿಯಾಗಿ ಭಾನುವಾರ ಕಾಯ್ತಾ ಇದ್ದೀವಿ ಗೆಸ್ಟು ಯಾವಾಗ ಬರ್ತಾರೆ ಅಂತ. ನಮ್ಮ ಕಲ್ಯಾಣಿನ ಕೇಳ್ತಾ ಇದ್ದೀವಿ, ನಿಂಗೇನಾದರೂ ಅಡುಗೆ ಇಷ್ಟ ಆದರೆ ಹೇಳು, ಮಾಡಿಕೊಡ್ತೀವಿ, ನೀನು ಕೇಳೋದೇ ಇಲ್ಲ, ನಾಚಿಕೆ ಪಡ್ತೀಯ ಅಂತ. ಅದಕ್ಕೆ ಅವಳು ಹೇಳ್ತಾಯಿದ್ಲು, ಇಲ್ಲಕ್ಕ ನನಗೆ ಆ ಥರ ಏನು ಇಷ್ಟ ಆಗಲ್ಲ ಅಂತ. ನಮ್ಮಕ್ಕ ಅವ್ರ ಮನೇಲಿ ಕುರಿಗಳಿದೆ. ಅವು ಮೇಯಕ್ಕೋದ್ವು. ಮರಿಗಳನ್ನು ಹಿಡಿದು ಬೇರೆ ಮನೆಯಲ್ಲಿ ಹಾಕ್ತಾರೆ. ಇವನ್ನ ಮೇಯೋದಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಇವು ಚಿಕ್ಕ ಚಿಕ್ಕ ಮರಿಗಳಲ್ವ, ಅಷ್ಟು ದೂರ ನಡೆಯೋಕ್ಕಾಗಲ್ಲ ಅಂತ ಕರ್ಕೊಂಡು ಹೋಗೋದಿಲ್ಲ. ಅಷ್ಟರೊಳಗಡೆ ನಮ್ಮ ರೇವಂತ್ ಬಂದು, ಸ್ವಲ್ಪ ಫೋಟೋಸ್ ತಗೋ ಲಿಖಿತ, ಚೆನ್ನಾಗಿದೆ ಕುರಿಮರಿ ಜೊತೆ ಅಂತ ತೆಗಿತಾ ಇದ್ದಾನೆ. ಅವನಿಗೆ ಮಕ್ಕಳ ಜೊತೆ ಇರೋದಕ್ಕೂ ತುಂಬ ಇಷ್ಟ ಆಗುತ್ತೆ. ಇವಾಗ ರತ್ನಕ್ಕ ಹಾಗೆ ಅವ್ರ ತಮ್ಮನ ಮಗ, ಅವ್ರ ಹಸ್ಬೆಂಡು ಎಲ್ಲ ಬಂದರು. ಇವರು ಖುಷ್ವಿಕು, ರತ್ನಕ್ಕ ಅವ್ರ ಮೊಮ್ಮಗ. ಇವ್ರಿಗೆ ವೀಡಿಯೋಸಲ್ಲಿ ಬರೋದಕ್ಕೆ ತುಂಬ ಖುಷಿಯಾಗುತ್ತಂತೆ. ಇವ್ರ ಅಜ್ಜಿ ತಾತ ಇವರು. ರತ್ನಕ್ಕ ಹಾಗೆ ತಿಪ್ಪೇರುದ್ರಯ್ಯ ಅಂತ ಅವ್ರ ಹೆಸರು. ತುಂಬ ಒಳ್ಳೆಯವರು ರತ್ನಕ್ಕ ಅಂತೂ. ನಮ್ಮ ಮನೆ ಹತ್ರನೇ ಇವ್ರ ಮನೆ ಇರೋದ್ರಿಂದ ನಮ್ಮನ್ನು ಸಹ ತುಂಬ ಚೆನ್ನಾಗಿ ನೋಡ್ಕೊತಾರೆ. ನಮ್ಮಕ್ಕ ಅಡುಗೆ ಎಲ್ಲ ಮುಗಿಸಿದ್ರು. ಎಲ್ಲರೂ ಬಂದಮೇಲೆ ಬಿಸಿ ಬಿಸಿಯಾಗಿ ಕಬಾಬ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದಾಳೆ. ಎಲ್ಲ ಒಲೆಯಲ್ಲಿ ಮಾಡಿದ್ವಿ ಅಡುಗೆ, ತುಂಬ ಚೆನ್ನಾಗಿತ್ತು ರುಚಿ ಅಂತೂ. ಇನ್ನು ಅವ್ರ ಮಗ ಸೊಸೆ ಹಾಗೆ ಮಗಳು ಅಳಿಯ ಎಲ್ಲ ಬರಬೇಕು, ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರೊಳಗಡೆ ನಮ್ಮ ಹುಡುಗರು ಏನು ಮಾಡಿದ್ರು ಅಂದರೆ, ಒಂದು ಆಟ ಆಡೋಣ ಅಂತ ಆಡ್ತಾ ಇದ್ದಾರೆ. ಈ ಥರ ಆಟನ ಯಾರೆಲ್ಲ ಆಡಿದ್ದೀರಾ ಅನ್ನೋದನ್ನು ನೆನ್ಪು ಮಾಡ್ಕೊಳ್ಳಿ, ತುಂಬ ಸಖತ್ತಾಗಿರುತ್ತೆ ಈ ಆಟ. అయిపోతుండ్రా. అయ్యో అయ్యో చూడరాప్ప వీళ్ళకి ఏడ పూరిలో చిత్రాన్నం ಶಾಲೆ అయిపోయింది. ನಾವೆಲ್ಲರೂ ಒಟ್ಟಿಗೆ ಸೇರಿದಾಗ ಈ ಆಟ ಕಂಪಲ್ಸರಿಯಾಗಿ ಆಡ್ತೀವಿ. ಈ ರೀತಿ ಜಾಸ್ತಿ ಜನ ಇರುವಾಗ ಈ ಆಟ ಆಡಿದ್ರೆ ತುಂಬ ಸಖತ್ತಾಗಿರುತ್ತೆ. ಯಾರಿಗೆಲ್ಲ ಯಾರ ಮೇಲಾದರೂ ಕೋಪ ಇದ್ದರೆ ಸರಿಯಾಗಿ ತೀರಿಸ್ಕೋಬಹುದು. ಕೈಗಳೆಲ್ಲ ಕೆಂಪಗಾಗ್ಬಿಡತ್ತೆ. ಆಟ ಎಲ್ಲ ಮುಗಿದ ಮೇಲೆ ಗೊತ್ತಾಗುತ್ತೆ, ಕೈಗಳೆಲ್ಲ ಉರಿತಾ ಇರುತ್ತೆ. ಆದರೆ ಫನ್ ಅಂತೂ ಸಖತ್ತಾಗಿರುತ್ತೆ. ಮಕ್ಕಳು ಸೆಟ್ ಆಟ ಆಡ್ಕೊತಾ ಇದ್ರು. ಅಷ್ಟರೊಳಗಡೆ ಎಲ್ಲರೂ ಬಂದರು. ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದಾರೆ. ನಮ್ಮಕ್ಕ ಅವ್ರ ಮನೆಯಲ್ಲಿ ಎಲ್ಲ ಒಲೆಯಲ್ಲೇ ಅಡುಗೆ ಮಾಡ್ತಾರೆ. ಈ ರೀತಿ ನಾನ್ ವೆಜ್ ಊಟ ಮಾಡಿದಾಗ ತುಂಬ ರುಚಿಯಾಗಿರುತ್ತೆ. ನಮ್ಮಕ್ಕ ಅವ್ರ ಅತ್ತೆ ಹೇಳ್ತಾಯಿದ್ರು, ಮಡಿಕೆಗಳಲ್ಲಿ ಮಾಡ್ತಾಯಿದ್ವಿ ಮೊದಲು, ಇನ್ನೂ ರುಚಿಯಾಗಿರ್ತಾಯಿತ್ತು ಒಲೆ ಮೇಲೆ. ಚಿಕನ್ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿರ್ತಾಯಿತ್ತು ಅಂತ ಹೇಳ್ತಾಯಿದ್ದಾರೆ. ನಮ್ಮ ದೊಡ್ಡಕ್ಕಗಂತೂ ನಮ್ಮ ಚಿಕ್ಕಕ್ಕ ಅವ್ರ ಅತ್ತೆ ಚಿಕನ್ ಸಾಂಬಾರು ಮಾಡ್ತಾಯಿದ್ರು. ಇವಾಗೂ ನೆನೆಸ್ಕೊತಾರೆ, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅಜ್ಜಿ ಅಂತ. ಅವರು ಊಟ ಮಾಡ್ತಾಯಿದ್ರಿ. ನನ್ನ ತಂಗಿ ಹಾಗೆ ನಮ್ಮ ಮಂಜು ನೋಡ್ರಿ ಕೋಲಾಟನ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ. ನಮ್ಮ ಚಿಕ್ಕಕ್ಕ ಅವರೆಲ್ಲ ಭಜನೆ ಮಾಡ್ತಾರೆ. ಅವರು ಕೋಲಾಟನೆಲ್ಲ ಆಡ್ತಾ ಇರ್ತಾರೆ. ಅದಕ್ಕೆ ಅವರು ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾರೆ. ಸುಮ್ಮನೆ ಫನ್ಗೋಸ್ಕರ ಇದನ್ನು ಮಾಡಿದ್ದಾರೆ ಅಷ್ಟೇ. ನಂತರ ಅವರೆಲ್ಲ ತಿಂದಾದ್ಮೇಲೆ ಇನ್ನೊಂದು ಬೆಚ್ಚು ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ತಿಂದ್ಬಿಡೋಣ ಇವಾಗ ಅಂತ ಬಡಿಸ್ಕೊಂಡು ಕೂತ್ಕೊತಾ ಇದ್ದೀವಿ. ಒಂದು ಸತಿ ಎಲ್ಲರಿಗೂ ಏನು ಬೇಕು ಬಡಿಸ್ಬಿಟ್ಟು ನಾವು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನಮ್ಮ ಲಿಖಿತಾಗೂ ಇಷ್ಟ, ಯಾರಾದರೂ ಮನೆಗೆ ಬಂದಾಗ ಊಟಕ್ಕೆ ಬಡಿಸೋಕ್ಕೆ ಅವಳು ತುಂಬ ಇಷ್ಟಪಡ್ತಾಳೆ. ಅವಳು ಸಹ ಬಡಿಸ್ತಾಯಿದ್ಲು. ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ದಾರೆ.
ರತ್ನಕ್ಕ ಅವ್ರ ಮನೆಯವರೆಲ್ಲರೂ ನನ್ನ ತಂಗಿ ಓಂ ಶಕ್ತಿಗೆ ಹೋಗಿದ್ಲಂತೆ. ಅದರ ಡ್ಯಾನ್ಸುಗಳು ಸಹ ಸ್ವಲ್ಪ ಮಾಡ್ತಾಯಿದ್ಲು. ಇವತ್ತಂತೂ ನಕ್ಕು ನನಗೆ ಹೊಟ್ಟೆ ಅಂತೂ ಉಣ್ಣಾಗೋಷ್ಟು ಕಾಮಿಡಿ ಮಾಡಿದ್ದಾರೆ. ನಾವು ಊಟ ಎಲ್ಲ ಮುಗಿಸ್ಕೊಳ್ಳೋಷ್ರೊಳಗಡೆ 3:30-4 ಗಂಟೆನೇ ಆಗಿತ್ತು. ಎಲ್ಲರೂ ಅಡಿಕೆಗಳೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ವಿ. ಆಮೇಲೆ ನಮ್ಮಕ್ಕ ಹೊಸ ಗಂಡು ಹೆಣ್ಣಿಗೆ ಹೊಸ ಬಟ್ಟೆ ತಂದಿದ್ದರು. ಹಾಗೆ ರತ್ನಕ್ಕ ಅವ್ರ ದೊಡ್ಡ ಮಗಳು ಜಾನು ಅಂತ ಅವ್ರಿಗೂ ಸಹ ಸೀರೆ ಎಲ್ಲ ತಂದಿದ್ದರು, ಎಲ್ಲ ಕೊಡ್ತಾಯಿದ್ದಾಳೆ. ಇವರೆಲ್ಲರೂ ಅಷ್ಟೇ, ನಮ್ಮಕ್ಕನೂ ಸಹ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಇವರೆಲ್ಲರ ಬಾಂಡಿಂಗು ಸಹ ತುಂಬ ಚೆನ್ನಾಗಿದೆ. ಈ ರೀತಿ ಒಬ್ರಿಗೊಬ್ರು ಕಷ್ಟ ಬಂದಾಗ ಸಹಾಯ ಮಾಡ್ಕೋಬೇಕು, ಖುಷಿಯಲ್ಲಿದ್ದಾಗ ಎಲ್ಲರೂ ಒಟ್ಟಿಗೆ ಸಂಭ್ರಮನ ಆಚರಣೆ ಮಾಡಬೇಕು. ಹೀಗಿರುವಾಗಲೇ ಇದನ್ನು ಕುಟುಂಬ ಅಂತ ಕರೀತಾರೆ. ತುಂಬ ಒಳ್ಳೆ ಫ್ಯಾಮಿಲಿ ಜೊತೆ ನಾವು ಹೋಗಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ನಮಗೂ ಸಹ ತುಂಬ ಖುಷಿ ಆಯಿತು. ನೋಡಿ, ಇಷ್ಟೊಂದು ಅಡುಗೆ ಮಾಡಿದ್ರೂ ಅಣ್ಣ ತಂಗಿಗೆ ಕೇಕ್ ತಿನ್ನೋದ್ರಲ್ಲಿ ಯಾವ ರೀತಿ ಬ್ಯುಸಿಯಾಗಿದ್ದಾರೆ ಅಂತ. ಹಾಗೆ ಮಾತಾಡ್ತಾ ಇದ್ದೀವಿ. ಇನ್ನೇನು ಇವರು ಹೊರಡ್ತೀವಮ್ಮ ನಾವು ಅಂತ ಹೇಳಿ ಹೊರಡ್ತಾ ಇದ್ದಾರೆ. ರತ್ನಕ್ಕ ಹೇಳ್ತಾ ಇದ್ದಾಳೆ, ಏನು ಸರ್ಸಾ ಬರ್ತೀರಾ ಇಲ್ಲೇ ಇರ್ತೀರಾ ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ನಡೀರಿ, ನಾವು ನಾಳೆ ಬರ್ತೀವಿ ಅಂತ. ಅಕ್ಕನ ನೋಡಿ ಕಲಿಯೋದು ತುಂಬ ಇದೆ. ಯಾರ ಜೊತೆಯಲ್ಲಿ ಹೇಗಿರಬೇಕು, ಹೇಗೆ ಹೊಂದಾಣಿಕೆ ಮಾಡ್ಕೊಂಡಿರಬೇಕು, ಯಾರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನು ಇವ್ರನ್ನ ನೋಡಿ ನಾನು ಸುಮಾರು ಕಲ್ತ್ಕೊಂಡಿದ್ದೀನಿ. ಅವರು ಯಾವಾಗೂ ನಗ್ನಗ್ತಾನೆ ಇರ್ತಾರೆ, ಬೇಜಾರು ಅನ್ನೋದು ಮಾಡ್ಕೊಳ್ಳೋದೇ ಇಲ್ಲ. ಇದೇ ಇವರ ಆರೋಗ್ಯದ ಗುಟ್ಟು ಅಂತ ಸಹ ಹೇಳ್ಬಹುದು. ನಮ್ಮ ರತ್ನಕ್ಕ ಹೇಳ್ತಾ ಇದ್ದಾಳೆ, ಸರಿಯಾಗಿ ಫೋಟೋಸ್ ಎಲ್ಲ ತಗೋ, ವೀಡಿಯೋಸ್ ಮಾಡ್ಕೊ, ನಾನು ಚೆನ್ನಾಗಿ ಬರಬೇಕು ಅಂತ ಹೇಳಿ ಹೋಗ್ತಾ ಇದ್ದಾಳೆ. ನಮ್ಮ ಮಂಜು ಕೇಕ್ ತಿನ್ನೋದ್ರಲ್ಲಿ ಸಖತ್ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಅವಳು ಕೇಕ್ ಅಂದರೆ ಸಖತ್ ಇಷ್ಟ ಆಗುತ್ತೆ. ಈ ರೀತಿ ಅವರು ಹೊರಟರು. ನಮ್ಮ ತಂಗಿಯವರ ಹಸ್ಬೆಂಡು ಸ್ವಲ್ಪ ಲೇಟಾಗಿ ಬಂದರು. ಅವರು ಇವಾಗ ಊಟ ಮಾಡ್ತಾಯಿದ್ದಾರೆ. ಇನ್ನೇನು ನನ್ನ ತಂಗಿಯವರು ಹೊರಡ್ತಾರೆ. ಅವರೆಲ್ಲ ಅಡಿಕೆ ಎಲ್ಲ ಹಾಕ್ಕೊತಾ ಇದ್ದರು. ನಮ್ಮ ದೊಡ್ಡಕ್ಕ ಹೇಳ್ತಾಯಿದ್ಲು, ನೆಕ್ಸ್ಟ್ ಸಂಡೇ ಇಲ್ಲಿ ಬಂದುಬಿಡಿ ಅಮ್ಮ ಮುಳ್ಬಾಗಲ್ಗೆ, ಕಲ್ಯಾಣಿಗೆ ಮೊಗ್ಗಿನ ಜಡೆ ಎಲ್ಲ ಹಾಕಬೇಕು ಅಂದಿದ್ದಕ್ಕೆ ಅವಳು ಹೇಳ್ತಾಯಿದ್ದಾಳೆ, ನಾನು ಸ್ವಲ್ಪ ಲೇಟ್ ಆಗುತ್ತೆ, ಅಡುಗೆ ಎಲ್ಲ ಮಾಡಿಟ್ಟು ಬರಬೇಕು ಅಂತ. ಹೀಗೆ ಮಾತಾಡಿಕೊಂಡು ಅವರು ಹೊರಟರು. ನಮ್ಮ ಮಂಜು ಹಾಗೆ ನಮ್ಮ ಲಿಖಿತ ಏನು ಆಟ ಆಡ್ಕೊತಾ ಇದ್ದರು. ಸ್ವಲ್ಪ ಹೊತ್ತಿದ್ದು ನಮ್ಮ ದೊಡ್ಡಕ್ಕ ಅವರು, ಇನ್ನು ನಾವು ಹೊರಡ್ತೀವಿ, ಕತ್ಲಾಗಿ ಹೋಗಿದೆ ಅಂತ ಊಟ ಮಾಡಿಕೊಂಡು ನೈಟು ಅವರು ಹೊರಡ್ತಾ ಇದ್ದಾರೆ. ನಮ್ಮ ಚಿಕ್ಕಕ್ಕ ಅವ್ರ ಅತ್ತೆಯೂ ಸಹ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಹೋದರೆ ಮನೆಗೆ ನನಗೆ ನನ್ನ ಮಗಳು ಒಂದೇ, ನೀವು ಒಂದೇ ಅಂತ ಹೇಳ್ತಾ ಇರ್ತಾರೆ. ಎಷ್ಟು ಜನಕ್ಕಿರತ್ತೆ ಆ ಥರ ಮನಸ್ಸಲ್ವ. ನೋಡಿ, ನಮ್ಮ ದೊಡ್ಡಕ್ಕ ಅವರು ಇನ್ನು ಅವರು ಹೊರಡ್ತಾರೆ. ಬೆಳಗ್ಗೆ ಹೋಗ್ಬೋದಾಗಿತ್ತು, ಅಷ್ಟು ಚಳಿಯಲ್ಲಿ ಎದ್ದೋಗಿ ನಮ್ಮ ಅಕ್ಕ ಟೀಚರು, ಅವರು ಮತ್ತೆ ಕೆಲಸಕ್ಕೆ ಹೋಗೋದಕ್ಕೆ ಆಗೋದಿಲ್ಲ, ನಾನು ಇವಾಗ ಹೋಗಿ ರೆಸ್ಟ್ ಮಾಡಿದ್ರೆ ಬೆಳಗ್ಗೆ ಎದ್ದು ಆರಾಮಾಗಿ ಸ್ಕೂಲ್ಗೆ ಹೋಗಬಹುದು ಅಂತ ಹೋಗ್ತಾ ಇದ್ದಾರೆ. ಈ ಸರಿ ಅಂತೂ ನಾವು ನಮ್ಮ ಚಿಕ್ಕಕ್ಕ ಊರಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳಬಹುದು. ನಾವು ಸಹ ಹೋಗಿ ಬೇಗ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಬೇಗ ಹೋಗಬಹುದು. ಲಿಖಿತಾಗೂ ಸ್ಕೂಲ್ ಇದೆ. ನೆಕ್ಸ್ಟ್ ಸಂಡೇ ಮುಳ್ಬಾಗಿಲಿಗೆ ಹೋಗ್ತೀವಿ, ಅಲ್ಲಿ ಯಾವ ರೀತಿ ಟೈಮ್ ಪಾಸ್ ಮಾಡೋಣ ಅಂತ ಮಾತಾಡ್ಕೊತ ಮಲಗಿದ್ವಿ. ವೀಕ್ಷಕರೇ, ಇವತ್ತಿನ ಈ ಫನ್ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.